forever on fire. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಟ್ವೀಟನ್ನು ಮಾಡಿದ್ದಾರೆ. ಇಷ್ಟರಲ್ಲೇ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಕಳ್ಕೊಳ್ಬೇಕಾಗತ್ತೆ. ಹೇಗೆ ಅಂದರೆ ಪ್ರಧಾನಿ ಹುದ್ದೆಯಿಂದ ಅವರು ಕೆಳಗಡೆ ಇಳಿಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಇದನ್ನು BJP ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಸ್ಫೋಟಕ ಹೇಳಿಕೆ ಇದು. ನೋಡಿ, ದೇಶದಲ್ಲಿ ತೀವ್ರ ಚರ್ಚೆ ಗ್ರಾಸವಾಗ್ತಾ ಇದೆ BJP ಹಿರಿಯ ನಾಯಕನ ಈ ಒಂದು ಟ್ವೀಟ್. RSS ನಿಯಮ ಇದೆಯಲ್ರಪ್ಪ, RSS ನಿಯಮವೋ BJP ನಿಯಮವೋ, RSS ಅವ್ರನ್ನ ಕೇಳಿದ್ರೆ ಇಲ್ಲ ಅದು BJP ಆಂತರಿಕ ವಿಚಾರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ RSSನ ಬ್ರೈನ್ ಚೈಲ್ಡ್ BJP ಅನ್ನೋದನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಕೆಲವೊಮ್ಮೆ ನಾವಿಬ್ಬರು ಸಹ ಪ್ರಯಾಣಿಕರ ರೀತಿ ಅಂತ RSS ಮಾತನಾಡುತ್ತೆ. ಕೆಲವೊಮ್ಮೆ BJPಯಿಂದ ಒಳ್ಳೆ ಕೆಲಸಗಳಾದಾಗ ನಮ್ಮ ಸಂಘದವ್ರು ಮಾಡ್ತಿರ್ತಕ್ಕಂಥ ಕೆಲಸ ಅದು ಸಂಘದ ವ್ಯಕ್ತಿ ಅಂತ ಅವ್ರು ಮಾತಾಡ್ತಾರೆ. ಅಕಸ್ಮಾತ್ ಎಡು ಬಿದ್ದ ತಕ್ಷಣ ಇಲ್ಲ RSS BJP ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಲ್ಲ ಅಂತ ಹೇಳಿ ಜಾರಿಕೊಳ್ಳೋ ಕೆಲಸ ಕೂಡ ಆಗುತ್ತೆ. ಅನೇಕ ಬಾರಿ ಆಗಿದೆ. ಇದೀಗ RSS ನಿಯಮನೋ BJP ಆಂತರಿಕ ನಿಯಮನೋ ಮೋದಿ 75 ವರ್ಷ ತುಂಬ್ತಾನೆ, ಅವ್ರಿಗೆ 75 ವರ್ಷ ಆಗ್ತಾನೆ ನಿವೃತ್ತಿ ಘೋಷಣೆ ಮಾಡಬೇಕು. ಅಡ್ವಾಣಿ ಅವ್ರಿಗೆ, ಮುರಳಿ ಮನೋಹರ್ ಜೋಶಿ ಅವರಿಗೆ ಯಾವ ರೂಲ್ ಫಾಲೋ ಮಾಡಿ ಅದೇನೋ ಮಾರ್ಗದರ್ಶಕ ಮಂಡಳಿ, ಆ ಮಂಡಳಿ ಈ ಮಂಡಳಿ ಅವ್ರು ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ಮಂಡಳಿ ರಚನೆ ಮಾಡ್ತಾ ಇದ್ದೀವಿ, 75 ಆಗ್ತಿದ್ದಂತೆ ನೀವು ವಯಸ್ಸಾಗೋಯ್ತು ನಿಮಗೆ ಅಂತ ಆಚೆ ಹಾಕಿದ್ರಲ್ಲ, ಇದೇ ನಿಯಮ ನರೇಂದ್ರ ಮೋದಿ ಅವ್ರಿಗೂ ಅಪ್ಲೈ ಆಗಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳ್ತಿರೋದು. ನಿವೃತ್ತಿ ಘೋಷಣೆ ಮಾಡದೇ ಇದ್ದರೆ ಬೇರೆ ಮಾರ್ಗದಲ್ಲಾದರೂ ನರೇಂದ್ರ ಮೋದಿ ಕುರ್ಚಿ ಕಳ್ಕೊಳ್ತಾರೆ. ಮೋದಿಯವರು RSSನ ಪ್ರಚಾರಕನ ಸಂಸ್ಕಾರಕ್ಕೆ ಮೊದಲು ಬದ್ಧರಾಗಿರಬೇಕು. ಅವರು 75ನೇ ವರ್ಷದ ಬರ್ತ್ಡೇ ಅವ್ರದ್ದು ಆಗ್ತಾ ಇದ್ದಂತೆಯೇ ಸೆಪ್ಟೆಂಬರ್ 17ಕ್ಕೆ ಅವರು ರಿಟೈರ್ಡ್ ಆಗಬೇಕು ಅಂಥೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲವಾದರೆ ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ತಮ್ಮ ಪ್ರಧಾನಿ ಹುದ್ದೆಯನ್ನು ಕಳ್ಕೊಳ್ತಾರೆ. ನೋಡ್ತಾ ಇರಿ, 2014ರಲ್ಲಿ ಇವ್ರು ಮಾಡಿದ್ರಲ್ಲ, ಅಂದರೆ ಅವಾಗ ಏನಿತ್ತು ಚರ್ಚೆ ಅಂತ ಹೇಳಿದ್ರೆ, ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ ಅವರು ಹಿರಿಯ ನಾಯಕರಿದ್ದರು, ಅವ್ರಿಗೂ ಒಂದು ಅವಕಾಶ ಕೊಡಬೇಕಾಗಿತ್ತು ಸರ್ಕಾರದಲ್ಲಿ. ಪ್ರಧಾನಮಂತ್ರಿ ಹುದ್ದೆಯೋ ಬೇರೆ ಯಾವುದೋ ಹುದ್ದೆಯೋ ಬಿಡಿ, ಈ ಹೋರಾಟ ಯಾರ ಹೆಸರಿನಿಂದ BJP ಅಧಿಕಾರಕ್ಕೆ ಬಂತು ಎನ್ನುವುದು, ನರೇಂದ್ರ ಮೋದಿ ಅವರ ಹೆಸರು ಎನ್ನುವುದು ನಿರ್ವಿವಾದ. ಆದರೆ ಹಿರಿಯ ನಾಯಕರನ್ನ ಆಚೆ ಇಡಬೇಕು ಅಂಥೇಳಿ ಇವರಷ್ಟಕ್ಕೆ ಇವರು 75 ವರ್ಷ ಅಂತ ಒಂದು ಸ್ಕೇಲ್ ಹಾಕ್ಬಿಟ್ರಲ್ಲ, ಇದ್ರ ಬಗ್ಗೆ ಮೂಲ BJPಗರಿಗೆ RSSನವ್ರಿಗೆ ಇವತ್ತಿಗೂ ಒಂದು ಸಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ, ರಥಯಾತ್ರೆ ಮಾಡಿದಂಥವರು, BJP ಪರವಾಗಿ ಒಂದು ಹೋರಾಟವನ್ನು ಮಾಡಿದಂಥವರು, ಪಕ್ಷವನ್ನು ಕಟ್ಟಿದವರು. ಅಫ್ಕೋರ್ಸ್ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದರೂ ಇವರು ಅಧಿಕಾರ ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಳೋಣ. ನಾವು ಒಂದು ಚಾನ್ಸ್ ಕೊಡಬೇಕಿತ್ತಲ್ವೇ. ಆಚೆ ಇಡಕ್ಕೆ ಸಲುವಾಗಿ ಅವ್ರ ಏಜ್ ನೋಡಿಕೊಂಡು, ಡೇಟ್ ಆಫ್ ಬರ್ತ್ ನೋಡಿಕೊಂಡು, ನಿಮಗೆ 75 ಆಯಿತು ಆಚೆ ನಡೀರಿ ಅಂತ ಹೇಳಿಬಿಟ್ರಲ್ಲ ಮೋದಿಯವರು. ಇವತ್ತಿಗೆ 2024ರಲ್ಲಿ ನರೇಂದ್ರ ಮೋದಿಯವ್ರಿಗೂ ವಯಸ್ಸಾಯ್ತಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳ್ತಾ ಇರೋದು ಇವತ್ತಿಗೆ. ಇತ್ತೀಚೆಗೆ ಅವರ ನಿವೃತ್ತಿಯ ಬಗ್ಗೆ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಅವರು. ಇದೀಗ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಈ ಒಂದು ಟ್ವೀಟ್ ದೇಶಾದ್ಯಂತ ಬಹಳ ಚರ್ಚೆ ಕೂಡ ಒಂದು ಕಡೆ ಗ್ರಾಸವಾಗ್ತಾ ಇದೆ.